ಶಾಲಾ ವಿದ್ಯಾರ್ಥಿಗಳನ್ನ ಕರೆದೊಯ್ಯುತ್ತಿದ್ದ ಸಾರಿಗೆ ಬಸ್ ಪಲ್ಟಿಯಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳನ್ನ ಕರೆದೊಯ್ಯುತ್ತಿದ್ದ ಸಾರಿಗೆ ಬಸ್ ಇದೀಗ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಪ್ರಗತಿನಗರ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. ಗುರುಮಠಕಲ್ನಿಂದ ಹಂಪಿ ಪ್ರವಾಸಕ್ಕೆ ಹೊರಟಿದ್ರು ವಿದ್ಯಾರ್ಥಿಗಳು. ಅದರಲ್ಲಿ ಬಸ್ನಲ್ಲಿ 60 ವಿದ್ಯಾರ್ಥಿಗಳು 7 ಶಿಕ್ಷಕರು ಇದ್ದ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಇನ್ನು ಸ್ಥಳಕ್ಕೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಪೊಲೀಸರು ದೌಡಾಯಿಸಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗುರುಮಠಕಲ್ನಿಂದ ಹಂಪಿ ಪ್ರವಾಸಕ್ಕೆ ಹೊರಟಿದ್ರು ವಿದ್ಯಾರ್ಥಿಗಳು. ಹೊರಟಿದ್ದಂತಹ ಸಂದರ್ಭದಲ್ಲಿ 60 ವಿದ್ಯಾರ್ಥಿಗಳು 7 ಶಿಕ್ಷಕರು ಇದ್ದ ಬಸ್ ನಿಯಂತ್ರಣ ತಪ್ಪಿ ಇದೀಗ ಪಲ್ಟಿಯಾಗಿದೆ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಇದೀಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಪ್ರತಿನಗರ ಗ್ರಾಮದ ಬಳಿ ಶಾಲಾ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂತಹ ಬಸ್ ಇದೀಗ ಪಲ್ಟಿಯಾಗಿದೆ. ಇನ್ನು ಆ ಬಸ್ನಲ್ಲಿ 60 ವಿದ್ಯಾರ್ಥಿಗಳು 7 ಶಿಕ್ಷಕರು ಇದ್ರು. ಆ ಪ್ರವಾಸಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಬಸ್ ಪಲ್ಟಿ ಹೊಡೆದಿದೆ. ಅಲ್ಲಿಗೆ ಇವಾಗ ಪೊಲೀಸರು ಹಾಗೂ ಆ ಬಸ್ನ ಅಧಿಕಾರಿಗಳು ಏನಿದ್ದಾರೆ ಅವರು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಬದಲಿ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಯಾರ್ಯಾರಿಗೆ ಅಲ್ಲಿ ಅಪಘಾತ ಆಗಿದೆ ಅವರೆಲ್ಲರಿಗೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಶಾಲಾ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗ್ತಾ ಇತ್ತು ಆ ಬಸ್ಸು. ಅದರಲ್ಲಿ 60 ಜನ ವಿದ್ಯಾರ್ಥಿಗಳಿದ್ರು, 7 ಜನ ಶಿಕ್ಷಕರು ಕೂಡ ಇದ್ರು. ಅಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ಪಲ್ಟಿಯಾಗಿದೆ. ಅಪಘಾತದಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಯಾರ್ಯಾರಿಗೆ ಅಪಘಾತ ಆಗಿದೆ ಅವರೆಲ್ಲರನ್ನೂ ಕೂಡ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಪೊಲೀಸರು ದೌಡಾಯಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಬದಲಿ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಪ್ರತಿನಗರ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಬರ್ರಿ 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 ನೀವು ಹತ್ಬಿಡ್ರಿ, ಎಲ್ಲರೂ ಬರ್ರಿ, ನೀವೆಲ್ಲರೂ ಹತ್ಬಿಡ್ರಿ, ಯಾರು ಗುಳಿ ಮಾಡ್ರಿ, ಇಲ್ಲಿ ಒಬ್ರು ಬರ್ರಿ, ಹತ್ಬಿಡ್ರಿ, ಬರ್ರಿ ನಡಿಯಪ್ಪ. ಏನು ಭಾಳ ಸುಸ್ತಿ ಐತೆನಪ್ಪ ನಿಮ್ಗೆ? Ashwavega English News coming soon. Your channel, your voice, your trust.